15 ದಿನಗಳಿಂದ ಈ ಸರ್ಕಾರದಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟವರು. ನಾನು ಕೂಡ ಅರಣ್ಯ ಸಚಿವರನ್ನ ಭೇಟಿ ಮಾಡಿ ಈ ತರ ಮಾಡೋದು ಬೇಡ ಸರ್, ತೊಂದರೆ ಆಗ್ತದೆ. ಯಾಕಂದ್ರೆ ಅವ್ರು ಏನು ಮಾಡಲ್ರಿ, ಈ ಜಾಗ ಬೇರೆಯವ್ರಿಗೆ ಅಲಾಟ್ ಮಾಡಲ್ಲ, ಅಷ್ಟಕ್ಕೆ ಮಾತ್ರ ತಂದಿದೀವಿ ಅಂತಾರೆ. ಆದ್ರೆ ನಿಮ್ಗೆ ಗೊತ್ತಾಗ್ತದೆ, ಮೀನುಗಾರರಿಗೆ ಮೀನು ಹಿಡಿಯಕ್ ಬಿಡಲ್ಲ ಈ ಕೆರೆಗಳಲ್ಲಿ. ಯಾಕಂದ್ರೆ ಅಲ್ಲಿ ಪಕ್ಷಿಗಳು ತಿನ್ಬೇಕು, ಪ್ರಾಣಿಗಳು ತಿನ್ಬೇಕು, ಮನುಷ್ಯರು ಮುಟ್ಟಂಗಿಲ್ಲ. ಇದರ ಸೀರಿಯಸ್ನೆಸ್ ಯಾರಿಗೂ ಅರ್ಥನೇ ಆಗಲ್ಲ. ಹಸುಗಳನ್ನ ಒಳಗಡೆ ಬಿಡೋದಿಲ್ಲ, ಯಾವುದೇ ಒಂದು ಕಟ್ಟಡ ಕಟ್ಟಕ್ ಬಿಡೋದಿಲ್ಲ. ಪಕ್ಷಿಗಳನ್ನ ನೀನು ಮೊಟ್ಟೆ ಅಕಸ್ಮಾತ್ ಗೂಡಲ್ಲಿ ಏನಾದ್ರು ಪಕ್ಷಿ ಇಟ್ಟ ಮೊಟ್ಟೆ ಬೀಳಿಸಿದ್ರೆ ಜೈಲ್ ಹಾಕ್ತಾರೆ. ಅದಕ್ಕೊಂದು ಕಮಿಟಿನೇ ಮಾಡ್ತಾರೆ ಈಗ ವೈಲ್ಡ್ ಲೈಫ್ ಆಕ್ಟ್ ಅಲ್ಲಿ. ಅದು ನಾವು ನಿರಂತರವಾಗಿ ಹೋರಾಟ ಮಾಡಿ ನಾವೆಲ್ಲ ಮಾಡಿದಾಗ ಕೂಡ ಇವತ್ತು ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ಆಡಳಿತ ಪಕ್ಷದಲ್ಲಿ ಯಾರು ಮುಖಂಡರು ಇರ್ತಾರೆ, ಒಬ್ರು ಚಕ್ರ ಇರ್ತಿಲ್ಲ. ಒಬ್ರು ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇದು ಆಗಬಾರ್ದು ಅಂತ ಹೇಳಿದೆ. ಸೊ ಅದೇನೋ ಗೊತ್ತಾಗಿಲ್ಲ, ಬರೀ ನಮ್ಮವ್ರಿಗೆ ಮಾತ್ರ ಇದು ವೈಲ್ಡ್ ಲೈಫ್ ಆಕ್ಟ್ ಅನ್ವಯ ಆಗ್ತದೆ, ಅವ್ರಿಗೇನೋ ಅನ್ವಯ ಆಗಲ್ವಾ ಅಂತೇನೋ ಅರ್ಥ ಆಗಿಲ್ಲ. ಎಲ್ಲಾ ಪಂಚಾಯತಿಯಲ್ಲಿ ವಿರೋಧ ಮಾಡಿಕೊಟ್ಟಿದ್ವಿ. ಒಂದೇ ಒಂದು ನಮ್ಮ ಇವರು ಯಾರು ದೊಡ್ಡಬಳ್ಳಾಪುರ ಮದುವೆ ಪಂಚಾಯತ್ ಪಕ್ಕದ ಐತಲ್ಲ, ಕನಸವಾಡಿ ಅಲ್ಲಪ್ಪ, ಚನ್ನದೇವಿ ಅಗ್ರಹಾರ, ಆ ಪಂಚಾಯತಿಯವ್ರು ಮಾತ್ರ ನಮ್ಗೆ ಈ ವೈಲ್ಡ್ ಲೈಫ್ ಅಂತ ತರಬೇಕು. ಯಾಕಂದ್ರೆ ಅವ್ರಿಗೆ ಜಾಗನೇ ಬರಲ್ಲ ಅವರು. ಸೊ ಅದನ್ನು ತಗೊಂಬಂದವ್ರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸೂಚ್ಯವಾಗಿ ಹೇಳಿದ್ದೀನಿ, ಇದಾಗೋದು ಬೇಡ ಅಣ್ಣ, ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡಬೇಡ್ರಿ, ನಿಮ್ದೇನ್ ಜಾಗ ಇದೆ ಪ್ರೊಟೆಕ್ಟ್ ಮಾಡಿ. ಏನಾಗ್ತದೆ, ರೋಡ್ ಒಳಗಡೆ ಹೋಗ್ಬೇಕಾದ್ರೂ ಪರ್ಮಿಷನ್ ತಗೋಬೇಕು ನಾವು, PWD ರಸ್ತೆಗಳೆಲ್ಲ ಕೂಡ ನಮ್ಮ ರೆಕಾರ್ಡ್ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಯಾಕೆ ತಪ್ಪ ಅಣ್ಣ? ಹೌದು, ಹೌದಾ? ಸಭೆ ರೆಕಾರ್ಡ್ ಆಗ್ತಿದೆಯಲ್ಲ, ಅವ್ರು ಯಾರು ಮಾಡ್ತಾರೆ ಬಿಡ್ರಿ, ಅವ್ರು ಮಾಡ್ತಾರೆ. ನಾವು ಮಾಡ್ಬೋದಲ್ವಾ ಅಣ್ಣ? ಸರ್ ಧನ್ಯವಾದಗಳು. ತಪ್ಪ ಅಣ್ಣ, ಮನೇಲಿ ಯಾರು ಮಾಡ್ತಾರಣ್ಣ? ಸಭೆಗಳಲ್ವಾ ಮಾಡೋದು? ನಾವು ಮಾತಾಡ್ತೀವಿ, ಎಲ್ಲ ಮಾಡಕ್ ಹೋಗ್ಬೇಡಿ, ಇದೇ ಒಂದು ದುರ್ಬುದ್ಧಿ. ಹೌದಾ, ದುರ್ಬುದ್ಧಿ ಈಗಾಗಲೇ ಮಾಡಬಾರ್ದು. ಅವರು ಮಾತಾಡ್ತಾ ಇರ್ತಾರಲ್ವಾ? ಅಲ್ಲ, ಈ ತಪ್ಪು ಮಾತಾಡ್ತಿರಲ್ಲ ಅವರು. ಈಗ ಈ ಪಂಚಾಯತಿಯಿಂದನೇ ರೆಕಾರ್ಡು ಮತ್ತೆ ಎಲ್ಲ ಕೂಡ ಇಲ್ಲಿ ಇರ್ತದೆ. ಸೊ ಇದ್ದಿದ್ದವರು ಕೂಡ ಅನ್ಯತಾ ಮಿಕ್ಕದವ್ರು ಯಾರು ಮಾಡದೇನೆ ಸೊ ಕಾರ್ಯಕ್ರಮಕ್ಕೆ ಗ್ರಾಮ ಸಭೆಗೆ ಆರೋಗ್ಯಕರದ ಚರ್ಚೆಗಳಾಗಿ ಎಲ್ಲಾನು ಕೂಡ ವ್ಯವಸ್ಥಿತವಾಗಿ ಆಗಬೇಕಾಗಿದೆ. ದಯಮಾಡಿ ನಮ್ಮ ಪಂಚಾಯತಿಯಿಂದ ರೆಕಾರ್ಡ್ ಆಗ್ತಿರ್ತದೆ, ಅದಕ್ಕೆ ಸಂಪೂರ್ಣ ಅವಕಾಶ ಅಲ್ಲಿ ಕೊಡ್ತೀವಿ. ತಗಮ್ಮ ಕ್ಯಾಸೆಟ್ ಕೊಡ್ತೀವಿ ಬಿಡಮ್ಮ, ಮಾನ್ಯ ಶಾಸಕರು ದಯಮಾಡಿ ಕ್ಯಾಸೆಟ್ ಕೊಡ್ತೀವಿ ಬಿಡಮ್ಮ, ಕ್ಯಾಸೆಟ್ ಕೊಡ್ತೀವಿ ಬಿಡಮ್ಮ.